ನೋಡಿ, ಒಂದನೇದು ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಭಾಗಶಃ ಆರ್ಥಿಕ ಸರ್ವೆ, ಇದು ಸಮೀಕ್ಷೆ. ಇದು ಭಾಳಷ್ಟು ಜನ ಇದನ್ನು ಜಾತಿ ಗಣತಿ ಅಂತ ತಿಳ್ಕೊಂಡಿದ್ದಾರೆ. ಇದು ಮಾಡುವಾಗ ಸ್ವಾಭಾವಿಕವಾಗಿ ಜಾತಿ ಬಂದೇ ಬರ್ತದೆ, ಇಲ್ಲಂತಲ್ಲ. ಆದರೆ ಜಾತಿ ಗಣತಿ ಮಾಡುವಂಥದ್ದು ಕೇಂದ್ರ ಸರ್ಕಾರ. ನಾವು ಇವತ್ತು ಎಲ್ಲಿ ಸಾಮಾಜಿಕ ಪರಿಸ್ಥಿತಿ ಏನಿದೆ, ಆಮೇಲೆ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಎಲ್ಲ ಸಮುದಾಯಗಳದು ಮತ್ತು ಆರ್ಥಿಕ ಎಷ್ಟಿದೆ ಅದಕ್ಕೆ ಮಾರ್ಕ್ಸನ್ನು ಕೊಟ್ಟು ಅವರವರ ಹಿಂದುಳುವಿಕೆ ಏನಿದೆ ಅದನ್ನು ಗುರುತಿಸಿ ಸೂಕ್ತವಾದಂಥ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು, ಸೌಲಭ್ಯಗಳು ಕೊಡಬೇಕು ಅಂತ ತಿಳ್ಕೊಂಡು ಮಾಡಿರುವಂಥದ್ದು. ಹೀಗಾಗಿ ಇದನ್ನು ಭಾಳ ಜನ ಇದನ್ನು ಜಾತಿ ಗಣತಿನೇ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಎರಡನೇದಾಗಿ ಇವತ್ತೊಂದು ಸಹ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಾನು ನಿನ್ನೆ ನೋಡಿದೆ, ಯಾಕೆ ನಾನು ನಿನ್ನೆ ಆ ಕ್ಯಾಬಿನೆಟ್ ನಂತರ ನಾನು ಇನ್ನೊಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೆ ನಾನು ಫೆಡರೇಷನ್ ಆಫ್ ಹೋಟೆಲ್ ಅಸೋಸಿಯೇಷನ್ನು ಇದು ಕಾರ್ಯಕ್ರಮಕ್ಕೆ ನಾನು ಹೋದೆ. ಮಾಧ್ಯಮದಲ್ಲಿ ಬರ್ತಾಯಿತ್ತು, ಕೆಲವೊಂದು ಮಾಧ್ಯಮಗಳಲ್ಲಿ. ಇವತ್ತು MB ಪಾಟೀಲ್ರ ರೋಷ ಗುದ್ದಿದ್ರು, ಹಾಳೆಯನ್ನು ಟೇಬಲ್ ಗುದ್ದಿದ್ರು, ಹಾಳೆಯನ್ನು ಕಿತ್ತಿದ್ರು, ಇದು ಮಾಡಿದರು, ಹಾಗೆ ಮುಖ್ಯಮಂತ್ರಿಗಳೇ ಇದು ಮಾಡಿದರು ಅಂತ ಗಾಬರಿ ಆದರು, ಹಾಗೆ ಹೀಗೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ, ಇವತ್ತೊಂದು ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಅಲ್ಲಿ ಏನೇನು ಸಮಸ್ಯೆಗಳಲ್ಲಿದ್ದಾವೆ, ಏನೇನು ತಪ್ಪು ಗ್ರಹಿಕೆ ಜನರಲ್ಲಿದೆ, ಈ ಸಮಸ್ಯೆಗಳಿದ್ದಾವೆ, ಇದೆಲ್ಲವನ್ನು ಕೂಡ ಚರ್ಚೆಯನ್ನು ಭಾಳ ಸೌಹಾರ್ದಯುತವಾಗಿ ಎಲ್ಲರೂ, ನಾನಾಗಲಿ, DK ಶಿವಕುಮಾರ್ ಅವರಾಗಲಿ, ಈಶ್ವರ್ ಖಂಡ್ರೆ ಅವರಾಗಲಿ, ಸಂತೋಷ್ ಲಾಡ್ ಅವರಾಗಲಿ, ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಅಂಥವ್ರ ರೀತಿ ಯಾವುದೇ ಕೂಡ ಅಲ್ಲಿ ಒಂದು ಏರು ದನಿಯಲ್ಲೇ ಆಗಲಿ ಅಥವಾ ಟೇಬಲನ್ನು ಗುದ್ದುವುದಾಗಲಿ ಅಥವಾ ಕಾಗದವನ್ನು ಇದು ಮಾಡುವಂಥದ್ದು ಯಾವುದು ಕೂಡ ಅದು ಯಾರು ನಿಮಗೆ ಹೇಳ್ತಾರೋ ಗೊತ್ತಿಲ್ಲ. ಆಮೇಲೆ ಎಷ್ಟು ಒಂದು ರೂಪಾಯಿ ಹೇಳ್ಬಿಡ್ತೀನಿ, ಮಲ್ಲಿಕಾರ್ಜುನ್ ಅವರು ಹೀಗೆ ಮಲ್ಲಿಕಾರ್ಜುನ್ ಕ್ಯಾಬಿನೆಟ್ಗೆ ಬಂದಿಲ್ಲ. ನಿನ್ನೆ SS ಮಲ್ಲಿಕಾರ್ಜುನ್ ಏನು ಕ್ಯಾಬಿನೆಟ್ನಾಗಿಲ್ಲ, SS ಮಲ್ಲಿಕಾರ್ಜುನ್ ಹಿಂಗೆ ಮಾತಾಡಿದ್ರಂತ. ಅರೆ, ಕ್ಯಾಬಿನೆಟ್ನಾಗೆ ಇಲ್ಲ ಅವರು ರಜಾ ಮಾಡಿದರು. ಅಂದರೆ ಏನೇನು ಕಲ್ಪನೆ ಮಾಡ್ತೀರಿ, ಇವತ್ತೊಂದು ದಿವಸ ಯಾರು ಕ್ಯಾಬಿನೆಟ್ಗೆ ಇಲ್ಲಾರ್ದವ್ರ ಹೆಸರು ಹಾಕ್ತೀರಿ ನೀವು. ಮತ್ತು ಮುಖ್ಯಮಂತ್ರಿಗಳು ಕೂಡ ಎಲ್ಲವನ್ನ ತಾಳ್ಮೆಯಿಂದ, ನಾವೆಲ್ಲರೂ ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ಅವರಿಗೆ ಹೇಳಿದ್ದೀವಿ. ಕೆಲವೊಂದು ಗೊಂದಲಗಳಿದ್ದಾವೆ, ಕೆಲವೊಂದು ತಪ್ಪುಗ್ರಹಿಗಳಿದ್ದಾವೆ, ಎಲ್ಲನೂ ಕೂಡ ಇದು ಆಗಬೇಕು, ಅನವಶ್ಯಕವಾಗಿದ್ದು ಎಲ್ಲವನ್ನೂ ನಾವು ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಒಂದು ಆರೋಗ್ಯ ಸಚಿವರು ಕುಂಡ್ರಿಸಿ ಒಂದು ಸಭೆಯನ್ನು ಕೂಡ ಮಾಡಲಿಕ್ಕೆ ಹೇಳಿ ಈ ಗೊಂದಲವನ್ನು ಪರಿಹಾರ ಮಾಡುವಂಥದ್ದಾಗಿದೆ. ಇನ್ನು ಮುಂದೆ ಹೋಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ, ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರ ರಜೆ ಇರ್ತದೆ. ಮತ್ತು ಎರಡನೇದಾಗಿ ಮುಂದೆ ನಮ್ಮ ಚುನಾವಣೆಗಳು ಬರ್ತವೆ, ನಾಳೆ BBMP, ಜಿಲ್ಲಾ ಪಂಚಾಯತ್, ಅದಕ್ಕೆಲ್ಲನೂ ಕೂಡ ಇದು ಬೇಕಾಗ್ತದೆ ಇವತ್ತೊಂದು ದಿವಸ. ಹೀಗಾಗಿ ಅದನ್ನು ಮುಂದೆ ಹಾಕಿಲ್ಲ. ಆದರೆ ಒಂದು ಮಾತು ಭಾಳ ಸ್ಪಷ್ಟವಾಗಿರ್ತೇನೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಬಹುತೇಕ ಇಂಥ ಗೊಂದಲಗಳೇನು ಸೃಷ್ಟಿಯಾಗಿದ್ದಾವೆ ಮತ್ತು ಏನು ತಪ್ಪುಗಳು ಆಗಿದ್ರೂ ಕೂಡ ಅದು ಯಾರು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಇರಲಿಲ್ಲ. ಇವತ್ತು ದಿವಸ ನಾವೇ ಹೇಳಿದ್ವಿ ಇವತ್ತು ದಿವಸ ಈ ರೀತಿ ಆಗಿದೆ ಅಂತ. ಹೌದಾ ಅಂತ ಕೇಳಿದ್ರು. ಹೀಗಾಗಿ ಒಂದು ಮಾತು, ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಎಲ್ಲರಿಗೂ ಕೂಡ ಒಂದು ಒಳ್ಳೆಯದು ಆಗಬೇಕು ಅಂತ ಬಯಸಿದ್ದಾರೆ ಮತ್ತು ಒಂದು ಒಳ್ಳೆಯದನ್ನು ಮಾಡ್ತೀವಿ. ಈ ಸಮೀಕ್ಷೆ ಮುಖಾಂತರ ರಾಜ್ಯದ ಜನತೆಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳಿಂದ, ನಮ್ಮ ಸರ್ಕಾರದಿಂದ ಆಗ್ತದೆ. ಹೀಗಾಗಿ ಇದರಲ್ಲಿ ರಾಜಕೀಯ ಮಾಡುವಂಥ ಅವಶ್ಯಕತೆ BJP ಅವ್ರಿಗಾಗಲಿ ಬೇರೆ ಅವ್ರಿಗಾಗಲಿ ಬೇಕಾಗಿಲ್ಲ. ಇದರಲ್ಲಿ ಇನ್ನೇನು ಸ್ಪಷ್ಟತೆ ಬೇಕಾ? ಅಲ್ಲ ಸರ್, ನೀವೀಗ ಬಲವಾಗಿ ಖಂಡಿಸ್ತೀರಿ ಅಂತಂದರೆ ಅಲ್ಲೇನು ಸಭೆಯಲ್ಲಿ ಚರ್ಚೆ ಆಯಿತು. ಸಭೆಯಲ್ಲಿ ಚರ್ಚೆ ಆದಾಗ ಯಾವ್ಯಾವ ತಪ್ಪುಗಳಿದ್ದಾವೆ ನೋಡಿ, ಅದನ್ನು ನಾವು ಕ್ಯಾಬಿನೆಟ್ನಲ್ಲಿ ಗೋಪ್ಯತಾ ಇದು ಮಾಡಿರ್ತೀವಲ್ಲ, ನಾವು ಕ್ಯಾಬಿನೆಟ್ನಾಗೆ ಡಿಸ್ಕಸ್ ಆಗೋದು ಬಂದು ಹೊರಗೆ ಹೇಳ್ಬೇಕು. ನಾವು ಕ್ಯಾಬಿನೆಟ್ ನಿರ್ಣಯಗಳ ಬಗ್ಗೆ ಹೇಳ್ತಾರೆ, ನಿರ್ಣಯ ಆದ್ರೆ ಅದನ್ನು ಚರ್ಚೆ ಮಾಡಿದ್ದೀವಿ. ಬರೀ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಈಗ ಅನೇಕ ಉದಾಹರಣೆಗಾಗಿ ತಗೊಳ್ಳಿ, ಕಾಂತಿರಾಜ್ ಕಮಿಟಿಯಲ್ಲಿ ಇವತ್ತು ಯಾರೋ ಒಬ್ಬರು ಒಂದು ಜಾತಿಯವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅದನ್ನೇ ಅವರು ಅದನ್ನು ಕ್ರಿಶ್ಚಿಯನ್ ಕನ್ವರ್ಟ್, ನಾನು ಇಂತಿದ್ದ ಜಾತಿಯವನು, ನಾನು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದೀನಿ, ಅದನ್ನೇ ಒಂದು ಜಾತಿ ಅಂತ ಇವತ್ತು ಸುದ್ದಿ ಮಾಡಿದ್ದಾರೆ. ಅದು ಕ್ರಿಶ್ಚಿಯನ್ರಿದ್ರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ರೆ ಕ್ರಿಶ್ಚಿಯನ್ರಾಗಿ ಬರ್ತದೆ, ಇಸ್ಲಾಂನಾಗ ಕನ್ವರ್ಟ್ ಆಗಿದ್ರೆ ಇಸ್ಲಾಂ ಬರ್ತದೆ, ಲಿಂಗಾಯತ್ನಾಗ ಕನ್ವರ್ಟ್ ಆಗಿದ್ರೆ ಲಿಂಗಾಯತ್ರಾಗ ಬರ್ತದೆ, ಹಿಂದೂ ಆಗಿದ್ರೆ ಹಿಂದೂದಾಗ ಬರ್ತದೆ. ಅದರಲ್ಲಿ ಕೌಂಟ್ ಆಗಬೇಕು ಹೊರತು ಅದಕ್ಕೆ ಕ್ಯಾಟಗರಿ ಮಾಡುವಂಥದ್ದು ಕೆಲವೊಂದು ಈ ಎಲ್ಲ ಗೊಂದಲಗಳಕ್ಕೇನಿತ್ತು ಅದೆಲ್ಲರೂ ಕೂಡ ಇದು ಮಾಡಿದ್ದೀವಿ. ನಮ್ಮ ಲಿಂಗಾಯತರಲ್ಲಿ ಕೂಡ ಅನೇಕ ಉಪಪಂಗಡಗಳಿಗೆ ಪರ್ಯಾಯ ಪದಗಳಿದ್ದಾಗ ಅದನ್ನು ಎರಡೂ ಕೂಡ ಹಿಂದೂ ಆ ಉಪಜಾತಿ ಹೆಸರು ಬರಬೇಕಾಗ್ತದೆ.
ಪರ್ಯಾಯ ಪದವಿಗಳಾರ್ದವ್ರದ್ದು ಕೂಡ ಇವತ್ತು ದಿವಸ ಎರಡೆರಡು ಕಡೆ ನೀವು ನಮೂದಿ ಮಾಡಿದರೆ ಅದಕ್ಕೆ ಗೊಂದಲ ಸೃಷ್ಟಿ ಆಗ್ತದೆ. ನಿನ್ನೆ ಶ್ರೀಗಿರಿ ಸ್ವಾಮೀಜಿಗಳು ಹೇಳ್ತಾರೆ, ಯಾವುದೋ ಒಂದು ಜಾತಿ ಬಗ್ಗೆ ಹೇಳ್ತಾಯಿದ್ರು, ಇದ್ರೆ ಈ ಒಂದು ಶಬ್ದ ಈ ಕಡೆ ಒಂದು ಶಬ್ದ ಈ ಕಡೆ ಹಿಂಗೆಲ್ಲನೂ ಕೂಡ ಆಗಿದ್ದಾವೆ. ಅವೆಲ್ಲನೂ ಕೂಡ ಗಮನಕ್ಕೆ ತಂದಿದ್ದೀವಿ. ಇದೆಲ್ಲವೂ ಸರಿ ಹೋಗ್ತದೆ. ಮತ್ತು ಇದು ಜಾತಿ ಗಣತಿ ಅಲ್ಲೇ ಅಲ್ಲ, ಇದು ಒಂದು ಸಮೀಕ್ಷೆ. ಹೀಗಾಗಿ ಯಾರೂ ಆತಂಕ ಪಡುವಂಥ ಇದಿಲ್ಲ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲವನ್ನ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಡಿ ಕೆ ಶಿವಕುಮಾರ್ ಆಗಲಿ, ನಾನಾಗಲಿ, ಈಶ್ವರ್ ಖಂಡ್ರೆ ಆಗಲಿ, ಅವ್ರು ಇಡೀ ಕ್ಯಾಬಿನೆಟ್ ಸಹ ನಾವೆಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗುವುದನ್ನು ಬಯಸ್ತೀವಿ. ಜನರ ಪ್ರತಿಯೊಬ್ಬರ ಪರಿಸ್ಥಿತಿ ಗೊತ್ತಾಗಬೇಕಲ್ಲ. ನಮ್ಮ ಲಿಂಗಾಯತರಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿಯಲ್ಲಿಗಳು ಬಡವರಿದ್ದಾರೆ. ಹಾಲ್ಮತ ಇರ್ಬೋದು, ಎಸ್ ಟಿಯಲ್ಲಿರ್ಬೋದು, ಎಸ್ ಸಿಯಲ್ಲಿರ್ಬೋದು, ಎಲ್ಲ ಹಿಂದುಳಿದ ಕಮಿಟಿಯಲ್ಲಿ ಒಕ್ಕಲಿಗರಿರ್ಬೋದು, ಎಲ್ಲದರಲ್ಲಿ ಕೂತ್ಕೊಂಡು ಬಡವರಿದ್ದಾರೆ. ಅವರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಈ ಒಂದು ಸಮೀಕ್ಷೆ ಆಗ್ತಾಯಿದೆ. ಇದನ್ನು ಜಾತಿ ಗಣತಿ ಅಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇವರು ಸಹ ಗೂಬೆ ಕುಂಡಿರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿಗಳು ಎಷ್ಟು ಇದರಲ್ಲಿ ಇವತ್ತು ಸಹ ಭಾಗವಹಿಸಿಲ್ಲ. ಇದನ್ನು ಯಾಕಂದ್ರೆ ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಕೆಲವೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ. ನಾವು ಹೇಳಿದ್ಮೇಲೆ ಹೌದಾ ಹಿಂಗಾಗಿದೆಯಾ ಅಂತ ಕೇಳಿದ್ರು. ನಾವು ಹೇಳಿದ್ಮ್ಯಾಗ ಅವ್ರು ಆಗಿದ್ರೆ ಸರಿಪಡಿಸ್ಬೇಕು ಅಂತೇಳಿ. ಸೊ ಹೀಗಾಗಿ ಇದು ಇಲ್ಲಿಗೆ ನಿಲ್ಲಬೇಕು. ಸಮೀಕ್ಷೆ ಆಗ್ತದೆ, ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀವಿ. 22ನೇ ತಾರೀಕಿಗೆ ಚಾಲು ಆಗ್ತದೆ, ಅಕ್ಟೋಬರ್ 7ಕ್ಕೆ ಮುಗೀತದೆ. ಕೆಲವೊಂದು ನಿನ್ನೆ ನಿರ್ದೇಶನ ಕೊಟ್ಟಿದ್ದು ಸರಿ ಆಗ್ತದೆ ಎಲ್ಲನೂ ಕೂಡ. ಸರ್, ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಆಗ್ತಾ ಇದೆ. ವೀರಶೈವ ಲಿಂಗಾಯತ ಆಗಲಿಲ್ಲ, ಎಲ್ಲರಿಗೂ ಹಕ್ಕಿದೆ. ಅವರವರ ಇದನ್ನು ಇವತ್ತು ದಿವಸ ಸ್ವಾತಂತ್ರ್ಯ ಅದ, ಧಾರ್ಮಿಕ ಸ್ವಾತಂತ್ರ್ಯ ಅದ, ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಅದ. ಎಲ್ಲರಿಗೂ ತಮ್ಮ ಇದನ್ನು ಇದು ಮಾಡುವಂಥ ಹಕ್ಕಿದೆ. ಯಾರಿಗಿಲ್ಲ ಹೇಳಿ? ನಿಮಗೂ ಇದೆ. ನಿಮಗೆ ಜಾಸ್ತಿ ಸ್ವಾತಂತ್ರ್ಯ ಅದ, ಪತ್ರಿಕಾ ಸ್ವಾತಂತ್ರ್ಯ. ಏನು ಬೇಕಾದರೂ ಬರಿಬೋದು ನೀವು. ಈಗ ನೋಡಿ, ನಾನು ಈಗ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಈಗ ಮಾತನಾಡಿದ್ದೀನಿ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗೆ ಮಾತಾಡಿದ್ದೀನಿ. ಅವರು ಬಂದು ಈಗ ನನಗೆ ಬ್ರೀಫಿಂಗ್ ಮಾಡಿದ್ರು. ನಾವು ಮತ್ತು ಈ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು, ಸಂಸದರು ಬರ್ತಿದ್ರು, ಒಟ್ಟಿಗೆ ಕಾರಿನಲ್ಲಿ ಬಂದು ಅದನ್ನೆಲ್ಲನೂ ಕೂಡ ಬ್ರೀಫ್ ಮಾಡ್ಕೊಂಡು ಬಂದಿದ್ದಾರೆ. ನಿನ್ನೆ ಮೊನ್ನೆನೂ ಕೂಡ ನಿರಂತರವಾಗಿ ನನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಇದು 2ನೇ ಸಂದರ್ಭದಲ್ಲಿ. ಇದು 1ನೇ ಸಲ ಇವತ್ತೊಂದು ದಿವಸ ಮನಗುಳಿಯಲ್ಲಿ ಆಯಿತು, ಇದು 2ನೇದಾಯಿತು. ಈ ಬ್ಯಾಂಕ್ಗಳದ್ದು ಕೂತು ಸಹ ನಿರ್ಲಕ್ಷ್ಯತನ ಭಾಳ ಇದೆ. ಅವರು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ SOP ಏನಿದೆಯಲ್ಲ ಅದನ್ನು ಪಾಲಿಸ್ತಾ ಮಾಡ್ತಾಯಿಲ್ಲ. ಅದಕ್ಕೆ ಲೀಡ್ ಬ್ಯಾಂಕನ್ನು ಮತ್ತು ಎಲ್ಲ ಬ್ಯಾಂಕರ್ಸ್ ಮೀಟಿಂಗನ್ನು ಇವತ್ತು ದಿವಸ ಅವರು ಕಂಡಕ್ಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಇಷ್ಟೆಲ್ಲ ಜನರ ಹಣ ಇವತ್ತು ದಿವಸದಲ್ಲಿದೆ, ರೈತರ ಹಣ, ಬಡವರ ಹಣ ಎಲ್ಲನೂ ಕೂಡ, ಬಂಗಾರ ಆಗಲಿ, ಅದನ್ನು ಸಂರಕ್ಷಿತ ಮಾಡೋದು, ಸುರಕ್ಷತೆ ಇಡೋದು ಅವ್ರ ಕರ್ತವ್ಯ ಇವತ್ತು ದಿವಸ. ಪದೇ ನಾವು ಇದೇ ರೀತಿ ದರೋಡೆ ಆಗೋದು, ಪಾಪ ಮತ್ತು ಪೊಲೀಸರ ಮೇಲೆ ಒತ್ತಡ, ಇದೇ ಕೆಲಸ ಮಾಡ್ಕೊಂಡು ಕೊಟ್ಟಿರಬೇಕಾಗ್ತದೆ. ಅದಕ್ಕೆ ಅವ್ರಿಗೂ ಕೂಡ ಜವಾಬ್ದಾರಿ. ಅಲ್ಲಿ ಸೂಕ್ತವಾಗಿ ಇವತ್ತು ದಿವಸ ಅಲ್ಲಿ ಗಾರ್ಡ್ಸ್ ಇರಬೇಕು, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ನಲ್ಲಿ ಏನೇನು ಇದು ಮಾಡಬೇಕು ಅಂತ ಇದೆಯಲ್ಲ ಅದನ್ನೆಲ್ಲನೂ ಪಾಲನೆ ಮಾಡಬೇಕು. ಇಲ್ಲಿಕಂದ್ರೆ ನಾವು ಫಸ್ಟ್ ಇವತ್ತು ದಿವಸ ಆ ಬ್ಯಾಂಕರ್ಸ್ ಮೇಲೆ ಕ್ರಮ ಕೈಗೊಳ್ಬೇಕಾಗ್ತದೆ. ಈಗ ಮನಗುಳಲ್ಲಿ ಆಗಿದ್ದು ಹಾಗೆ. ಆಮೇಲೆ ಇಲ್ಲಿ ಸೆಕ್ಯೂರಿಟಿಗೆ ಬೇರೆ ಕೆಲಸ ಹಚ್ಚಿದಾರಂತೆ, ಜೆರಾಕ್ಸ್ ಮಾಡಕ್ಕೆ ಹಚ್ಚಿದಾರಂತೆ ಒಳಗಡೆ ಇದಂತ. ಸರ್ ಅಲ್ಲೆಲ್ಲ ಸರ್ ಬಹುತೇಕ ಎಲ್ಲ ಕಡೆನೂ ಏನು ಅಂತಂದ್ರೆ ಇದೆ ಸರ್. ಅದಕ್ಕೆ ಈಗ ನಾಳೆ ಅವ್ರು ಫಾರ್ಮ್ ತುಂಬೋದು, ಅವ್ರು ಜೆರಾಕ್ಸ್ ಮಾಡ್ಲಿಕ್ಕೆ ಹಚ್ಚೋದು, ಇಲ್ಲಾಂದ್ರೆ ಟೀ ತಂದು ಕೊಡೋದು, ಬರೀ ಇದೇ ಕೆಲಸಕ್ಕೆ. ಅದಕ್ಕೆ ನನಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಅವರು SP DC ಮೀಟಿಂಗ್ ಮಾಡ್ತಾ ಇದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಅವತ್ತು ಸರ್ ಎಲ್ಲರಿಗೂ ಕೂಡ ಸೂಚನೆ ಕೊಡ್ತದೆ. ಅಷ್ಟೇ ಅಲ್ಲ, ಇವತ್ತು ಸಹ ಅವರು ಮಾಧ್ಯಮಕ್ಕೆ ಹೇಳಂತ ಹೇಳಿದೆ. ಅವತ್ತು ನೀವೇ ಕೇಳ್ಬಿಟ್ರಿ, ನಿಮಗೆ ಹೇಳ್ತಾ ಇದ್ದೀನಿ. ಈಗ ಇವತ್ತು ಮಾಧ್ಯಮ ಕೂಡ ಹೇಳ್ಬಿಡ್ರಿ, ಅಂದ್ರೆ ಅವ್ರ ಜವಾಬ್ದಾರಿ. ಜನ ಏನಾಗ್ಬಿಡ್ತದೆ, ಪಾಪ ಪೊಲೀಸರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಒಬ್ಬ ಒಳ್ಳೆ ಪೊಲೀಸ್ ರಾಜಕಾರಣ ನಾವು ಅವ್ರ ಸಿಬ್ಬಂದಿಯವರು ಮತ್ತು ನಮ್ಮ SP ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮನಗುಳಿ ಕೇಸ್ನಲ್ಲಿ ಕೂಡ ಬಹುತೇಕ ಐತಿಹಾಸಿಕ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿನೂ ಕೂಡ ಇವತ್ತು ಸಹ ಭಾಗಶಾವತ್ರ ಕೆಲಸ ಆಗಿದೆ, ನುಡಿದನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ಸಂಪೂರ್ಣ ವಿಶ್ವಾಸ ಇದೆ. ಆ ಒಂದು ಸಾಮರ್ಥ್ಯ ನಮ್ಮ SP ಅವ್ರಿಗಾಗಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಿದೆ. ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ. ಅದು ಆದಮೇಲೆ ಅವ್ರಿಗೊಂದು ಒಳ್ಳೆಯ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಅದು ಇದನ್ನ ಇಲ್ಲಿಗೆ ನಿಲ್ಲಬೇಕೀಗೆ. ನಾವು ಮಾಡ್ತೀವಿ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಾವು ನಿರ್ಲಕ್ಷ್ಯ ಮಾಡ್ತೀವಿ. ನಾವು ದರೋಡೆ ಆಗ್ತದೆ, SP ಅವ್ರು ಬರ್ರಿ ಅಂತಂದು ಅದು ಉಪಯೋಗ ಆಗೋದಿಲ್ಲ. ಅದು ಬ್ಯಾಂಕ್ನವ್ರ ಜವಾಬ್ದಾರಿ ತೊಗೊಳ್ಬೇಕು. ಇಷ್ಟು ದೊಡ್ಡ ಅಮೌಂಟ್ ಇದೆ, ಮತ್ತು ಯಾಕೆ ಬ್ಯಾಂಕ್ ನಡೆಸ್ತೀರಿ? ಜನರ ಹಣವನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳೋಕೆ ನಿಮ್ಗೆ ಸಾಧ್ಯ ಅಂದರೆ ಬ್ಯಾಂಕ್ ಬಂದ್ ಮಾಡಿರಿ. ಅದನ್ನು ಬೇಕಾಗಿಲ್ಲ ಬ್ಯಾಂಕ್ಗಳು. ಅದು ಗೊತ್ತಿದೆ, ಅದೆಲ್ಲ ನೋಡಿ. ಇದೆಲ್ಲ ಯಾರು ತಪ್ಪಿಸ್ತಿರ್ತಾರೆ, ಇಂಥವ್ರು ಇರ್ತಾರೆ. 100 ಮಂದಿಯಾಗ ಒಬ್ಬೊಬ್ಬರು ಇಂಥ ಜನ ಇರ್ತಾರೆ. ಈಗ ಅದೆಲ್ಲನೂ ಕೂಡ ಕ್ರಮ ಆಗ್ತಾ ಇದೆ. ಸರ್, ತನಿಖೆಗೆ ಏನು ವೆಚ್ಚ ಆಗುತ್ತಲ್ಲ, ಪೊಲೀಸ್ ಇಲಾಖೆ ಈಗ ತನಿಖೆ ಮಾಡಬೇಕು, ಯಾಕಂದ್ರೆ ಅಂತಾರಾಜ್ಯ ಕಾರಣಕ್ಕಾಗಿ ಮಹಾರಾಷ್ಟ್ರಕ್ಕೆ ಹೋಗೋದು. ಈ ಅವ್ರ ಶಿಕ್ಷೆಯಾಗಿ ಏನಾದರೂ ಬ್ಯಾಂಕ್ನವ್ರಿಗೆ ಭರಿಸುವಂಥ ಏನು ಮಾಡಿಸೋಣ. ಈಗ ನಾಳೆ ಅದನ್ನು ಕೂಡ ನೀವು ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ. ಅದನ್ನು ಅವ್ರನ್ನ ಈ ಎಲ್ಲ ಖರ್ಚುಗಳು ವೆಚ್ಚಗಳು ಏನಾಗ್ತಾವೆ ಇವತ್ತು ದಿವಸ ಎಲ್ಲನೂ ಅದನ್ನು ಬ್ಯಾಂಕ್ನವ್ರಿಗೆ ವಿತ್ ಪೆನಾಲ್ಟಿ ಆಗಬೇಕು, ಅವ್ರ ಮೇಲೆ ಆ್ಯಕ್ಷನೂ ಆಗಬೇಕು.
ಬರೀ ಅವ್ರ ಮೇಲೆ ನೀವು ಖರ್ಚಾಗಿದ್ದು ವೆಚ್ಚ ಕೊಟ್ರಿ ಅಂತಂದ್ರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಇವತ್ತು ಸರ್. ಯಾರು ಮ್ಯಾನೇಜರ್ ಇದಾರಲ್ಲ, ಮ್ಯಾನೇಜರ್ ಶುಡ್ ಬಿ ಹೋಲ್ಡ್ ರೆಸ್ಪಾನ್ಸಿಬಲ್. ಹೈಯೆಸ್ಟ್ ಯಾರು ಇದಾರ ಬ್ಯಾಂಕ್ನಲ್ಲಿ ಅವ್ರು ರೆಸ್ಪಾನ್ಸಿಬಲ್ ಆಗ್ಬೋದು. ಅವ್ರ ಕೇಂದ್ರ ಕಚೇರಿನೂ ಕೂಡ, ರೀಜನಲ್ ಆಫೀಸು ಕೇಂದ್ರ ಕಚೇರಿ, ಆ ಬ್ಯಾಂಕರ್ಸ್ಗೆ ಇವತ್ತೊಂದು ದಿವಸ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಮೇಲೆ ನಿರ್ದಾಕ್ಷಿಣ್ಯವಾಗಿ ಇವತ್ತೊಂದು ದಿವಸ ನಿಮ್ಮ ಮೇಲೆ ನಾವು ಕೇಸನ್ನು ಬುಕ್ ಮಾಡ್ತೀವಿ. ಯಾವುದೇ ಬ್ಯಾಂಕ್ ಇರಲಿ, ನಾನು SBI ಅಂತ ಹೇಳಕ್ಕೆ ಹೋಗೋದಿಲ್ಲ. ಯಾರು ನಿರ್ಲಕ್ಷ್ಯ ಮಾಡ್ತಾರೆ, ಅದು ಯಾವ SBI ಇರಲಿ, ಬರೋಡಾ ಇರಲಿ, ಮತ್ತೊಂದು ಇರಲಿ, ಯಾವುದೇ ಬ್ಯಾಂಕ್ ಇರಲಿ, ಇವತ್ತು ಅದು ನಿರ್ದಾಕ್ಷಿಣ್ಯವಾಗಿದ್ರು ಮಾಡುವಂಥದ್ದು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸುಪ್ರೀಂ ಕೋರ್ಟ್ನಲ್ಲಿ ಸರ್ ಇವತ್ತು ಬಾಂಡ್ ಮುಸ್ತಕರು ಏನು ವಿರೋಧಿಸಿದ್ರು ಸ್ವಾಭಾವಿಕ ಏನು ಸುಪ್ರೀಂ ಕೋರ್ಟ್ ಹೋಗುವಂಥದ್ದು ಏನದ ಸರ್ಕಾರದ ಇದ್ರಾಗ ಏನು ಕೇಳೋ ಪ್ರಶ್ನೆ ಇದೆಯಾ? ಅದು ದಸರಾ ಇದು ಆಚರಣೆ. ಒಬ್ಬರು ಬುಕ್ಕರ್ ಪ್ರಶಸ್ತಿ ವಿಜೇತೆಗಳು, ಅವಳಿಗೆ ಹೋಗಿ ನೀವು ಸುಮ್ಮನೆ ಈ ಧರ್ಮದ ಇವರೆಲ್ಲ ಟಿಪ್ಪು ಸುಲ್ತಾನ್ದ ಆಚರಣೆ ಮಾಡೋಕ್ಕೆ ಹೋದಾಗ ಡ್ರೆಸ್ಗಳು ಹಾಕೊಂಡಾಗ ಯತ್ನಾಳ್ ಅವರು, ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಬಿರಿಯಾನಿ ತಿನ್ನಕ್ಕೆ ಹೋದಾಗ ನಡೀತಿತ್ತು. ಸುಮ್ಮನೆ ಯಾಕೆ ಮಾತಾಡ್ತೀರಿ ಇದನ್ನ? ಎಲ್ಲ ನೋಡಿ, ಎಲ್ಲರೂ ನೋಡಿದ್ವಿ. ಅಶೋಕ್ ಅವರು ಟೊಪಿಗೆ ಹಾಕೊಂಡು ನೋಡಿದ್ದೀವಿ, ಜಗದೀಶ್ ಶೆಟ್ಟರ್ ನೋಡಿದ್ದೀವಿ, ನಿಮ್ಮ ಯತ್ನಾಳ್ ಅವ್ರದ್ದು ನೋಡಿದ್ದೀವಿ, ಎಲ್ಲರದು ನೋಡಿದ್ವಿ. ಬಿಡ್ರಿ ಈಗ ಸುಮ್ಮನೆ ಅದನ್ನ ನೋಡಿ. ಈಗ ಬಾನು ಮುಸ್ತಾಕ್ ಅಂದ್ಮೇಲೆ ರಾಜಕಾರಣ ಮಾಡಕ್ ಹೊಂಟಿದ್ವಿ. ಅಲ್ಲ, ಪ್ರತಾಪ್ ಸಿಂಹ ಹೇಳ್ತೀನಿ, ಇವರೆಲ್ಲರೂ ಹಾಕೊಂಡಾದವ್ರೆ, ಎಲ್ಲ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದವ್ರೆ ಇವರು. ಏನ ಸುಮ್ಮನೆ ಈಗ ಬಂದು ಈಗ ಇದನ್ನೆಲ್ಲ ಮತಗಳ ಆಶಯ ಸರ ವಿಭಜನೆ ಮಾಡ್ತಾ ಇದ್ದಾರೆ ಇವರು ಎಲ್ಲಾನು. ನೋಡಿ, ಅವರು ಒಂದು ಹೇಳ್ತೀನಿ, ನಾನು ಒಂದು ಹೇಳ್ತೀನಿ, ನಾನು ಕೇಳಿ ಭುವನೇಶ್ವರಿಗೆ ಅವ್ರೇನೋ ತಂದು ಸರ್, ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಂಡಿದ್ದಾಳೆ ತಂದರು. ಬಿಡಿ, ಮೊದಲೇ ಹೇಳಿದರು. ಇಲ್ಲ, ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಂಡಿದ್ದಾಳೆ ಅಂದ್ರೆ ಏನು? ಚಾಮುಂಡೇಶ್ವರಿ ತಾಯಿ ಅಂತಂದ್ರೆ ಇದಕ್ಕಿಂತ ಚಿಂತೆ ಬೇಕು ನಿಮಗೆ? ಆಮೇಲೆ ಮುಸ್ಲಿಂ ಸಮುದಾಯದಲ್ಲಿ ಒಂದು ಪದ್ಧತಿ ಇದೆ. ನಾವು ಹಣೆ ಮೇಲೆ ಕುಂಕ ಹಾಕತ್ತೀವಿ. ನಾವು ಕುಂಕ ಹಾಕಿ ಈಗೂ ಕೂಡ ನಾವು ಊರಾಗ ನೋಡ್ತಿರಲ್ಲ, ಎಲ್ಲರೂ ಕೂತಿ ಕೊರಳಿಗೆ ಹಚ್ಕೋತಾರೆ. ನಾವು ಕುಂಕ ಕೊಟ್ಟರೆ ಇಲ್ಲ, ಕೊರಳಿಗೆ ಹಚ್ಕೋತಾರೆ. ಹಿಂಗೆ ಏನದು ತಪ್ಪದ್ರಲ್ಲಿ? ಅವ್ರ ಧಾರ್ಮಿಕ ಆಚರಣೆಗಳು ಏನ್ರಿ? ಎಲ್ಲಿ? ನಮ್ಮದು ಲಿಂಗಾಯತರಲ್ಲೂ ಇದೆ ಇಷ್ಟಲಿಂಗ. ಬೆಂಗಳೂರಿನ ಕಂಪನಿಗಳು ಹೋಗ್ತಾ ಇರೋ ಬೇರೆ ಕಡೆ ಅಂತ ಯಾರು ಸುಮ್ಮನೆ ನೋಡಿ, ಇದನ್ನ ಅವನು ಪಾಪ ಅದೊಂದು ಕಂಪನಿ, ಅವ್ನು ಸುಮ್ಮನೆ ಅವನು ಸ್ವಲ್ಪ ಬರ್ಸಿಗೆ ಬೇಜಾರಾಗಿ ಮಾಡಿದಾರೆ. ಅವನು ಎಲ್ಲ ಅದು ORRನಾಗ. ಬೆಂಗಳೂರು ಜಾಗತಿಕ ನಗರ. ಅರ್ಧ ಜನ ಹೇಳ್ತೀನಿ, ಅರ್ಧ ಜನ ಕರ್ನಾಟಕದವರು, ನಮ್ಮ ರಾಜ್ಯದವರು, ಬೆಂಗಳೂರಿನವರು. ಅರ್ಧ ಜನ ವಿವಿಧ ರಾಜ್ಯಗಳಿಂದ ಬಂದು ಅಲ್ಲಿ ನೆಲೆಸಿದಂಥವ್ರು, ವಿವಿಧ ದೇಶಗಳು ಬಂದಂತ ನೆಲೆಸಿದವರು. ಮುಂಬೈನಲ್ಲಿ 50 ಲಕ್ಷ ಕಾರ್ ಅದಾವೆ, ಡೆಲ್ಲಿಯಾಗ 50 ಲಕ್ಷ ಕಾರ್ ಅದಾವೆ. ಬೆಂಗಳೂರಿಗೆ ಎಷ್ಟು ಗೊತ್ತಾ ನಿಮಗೆ? 1 ಕೋಟಿ ಅದಾವೆ. 2 ಕೋಟಿ ಎಷ್ಟದಲ್ಲ ಅಷ್ಟು 1 ಕೋಟಿ ಅದಾವೆ. ಯಾಕಂದ್ರೆ ಇಲ್ಲಿ ಶಕ್ತಿ ಇತ್ತು. ಯಾರೋ ಪಾಪ ಬಿಹಾರ್ ಇರ್ಬೋದು, UP ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮತ್ತೊಂದು ಗುಜರಾತ್ ಇರ್ಬೋದು, ಅವು ಮಕ್ಕಳೆಲ್ಲ ಬರ್ತಾರೆ, ಗಂಡ ಹೆಂಡ್ತಿ ಸಾಫ್ಟ್ವೇರ್ ಇಂಜಿನಿಯರು, ಒಂದು ಕಾರ್ ತೊಗೋತಾರೆ, ಒಂದು ಅಪಾರ್ಟ್ಮೆಂಟ್ ತೊಗೋತಾರೆ, 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ತೊಗೋತಾರೆ. ತಮ್ಮ ಪಗಾರನಾಗ ಅದರ EMI ಏನಂತಾರಲ್ಲ, ಕಂತು ಕಟ್ತಾರೆ, ಒಂದು ಕಾರ್ ತೊಗೊಂಡು ಮಾಡ್ತಾರೆ ಪಾಪ ಅವ್ರು, ನಮ್ಮ ಮಕ್ಕಳೆಲ್ಲ. ಆದರೆ ಒಳಗೆ ಬರೋರು 100 ಜನ ನಮ್ಮ ಒಳಗೆ ಬಂದ್ರೆ ನಮ್ಮವ್ರು ಎಲ್ಲಿ ಹೋಗ್ತಾರೆ? ಬೇರೆ ನಮ್ಮವ್ರು ಯಾರು ಗುಜರಾತ್ಗೆ ಹೋಗ್ತಾರೆ ಕೆಲಸಕ್ಕೆ, ನಮ್ಮವ್ರು ಯಾರು ರಾಜಸ್ಥಾನಕ್ಕೆ ಹೋಗ್ತಾರೆ, UPಗೆ ಹೋಗ್ತಾರೆ, ಬಿಹಾರ್ಗೆ ಹೋಗ್ತಾರೆ. ನಮ್ಮವ್ರು ಬಾರ ಒಂದು 5% ಎಲ್ಲರೂ ಭಾಳ ಹೈದರಾಬಾದ್ಗೆ ಹೋಗ್ಬೋದು, ಒಂದು 5% ತಮಿಳ್ನಾಡಿಗೆ ಹೋಗ್ಬೋದು. ಬಿಟ್ಟರೆ 95 ಅಲ್ಲಿಂದ ಬರ್ತಾರೆ, 90 ತಮಿಳ್ನಾಡು ಆಂಧ್ರ ಪ್ರದೇಶದಿಂದ, ಒಂದು ಮಹಾರಾಷ್ಟ್ರದಿಂದ ಒಂದು 5% ನಮ್ಮವ್ರು ಮಹಾರಾಷ್ಟ್ರ ಇಲ್ಲಿ ಹೋಗ್ಬೋದು. ಹೀಗಾಗಿ ಆ ಒತ್ತಡ ಇದ್ದೇ ಇರ್ತದೆ. ನಾ ಲಂಡನ್ದಾಗ ಹೋಗಿದ್ದಾಗ 2 ಮೈಲಿಗೆ 2.5 ತಾಸು ಬೇಕಾಯ್ತು ಪ್ರತಿ ದಿವಸ. ಸ್ಯಾನ್ ಫ್ರಾನ್ಸಿಸ್ಕೋದಾಗ, ಸಿಲಿಕಾನ್ ವ್ಯಾಲಿ ಆಫ್ ಅಮೇರಿಕಾ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಮಗೆ ಕನ್ಸೂಲ್ ಜನರಲ್ ಊಟಕ್ಕೆ ಕರೆದಿದ್ರು. ಪ್ರಿಯಾಂಕ್ ಖರ್ಗೆ ಅವ್ರು ಟ್ರಾಫಿಕ್ನಾಗ ಎಷ್ಟು ತಾಸು ಸಿಗಬೇಕು? ನಾವು ಊಟ ಮಾಡಿ ಡೆಸರ್ಟ್ ತಿಂದು ಹೊಂಟಿದ್ದೆವು, ಅವಾಗ ಅವ್ರು ಬಂದರು 2.5 ತಾಸು. ಎಲ್ಲ ಇದ್ರದ ಜಪಾನ್ನಾಗ ಮೊನ್ನೆ ಹೋದಾಗಿದೆ. ಹೀಗಾಗಿ ಸ್ವಲ್ಪ ಎಲ್ಲ ಇರ್ತದೆ. ಇದರ ಅರ್ಥ ನಾವು ನುಣಸ್ಕಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇಲ್ಲ. ಈಗಾಗಲೇ ಟನಲ್ ವರ್ಕ್ ಇವತ್ತು ದಿವಸ ಟೆಂಡರ್ ಆಗಿದೆ, ಇವತ್ತು ಫ್ಲೈಓವರ್ಸ್ ಇವತ್ತು ದಿವಸ ಟೆಂಡರ್ ಆಗಿದೆ, ಮೆಟ್ರೋ ಇವತ್ತು ದಿವಸ ಇದು ಆಗ್ತಾಯಿದೆ. ಈ ಒತ್ತಡದ ಮಧ್ಯೆನೂ ಕೂಡ ನಮ್ಮ ಸರ್ಕಾರ ಇವತ್ತು ದಿವಸ ಇದು ಮಾಡ್ತಾಯಿದೆ. ಮತ್ತು ಇದ್ರಾಗ ಬಹುಶಃ ಲೋಡ್ ಏನದಂದ್ರೆ ಹಿಂದಿನ ಸರ್ಕಾರದ ನಮ್ಮ ಮೇಲೆ ಬಂದದ, ಅದನ್ನು ಹೇಳೋಂಗಿಲ್ಲ. ನಾನು ಬಾಕಿ ಹಂಗಲ್ಲ, ಈ ರೀತಿ ಇದು ಮಾಡೋದು ಸರಿಯಲ್ಲ. ಕೆಲವರು ನೋಡಿ ಇದ್ದಿಂದೇ ಎಲ್ಲನೂ ಕೂಡ ಪಡ್ಕೊಂಡು ನಮ್ಮ ರಾಜ್ಯವನ್ನೇ ಟೀಕೆ ಮಾಡ್ತಾರೆ. ಈ ತಮಿಳ್ನಾಡುದಾಗ ಮತ್ತು ಚೆನ್ನೈ ಸಿಟಿ ನೀರಾಗ ಮುಳುಗಿದ್ದು ನೋಡಿಲ್ಲ ಎಷ್ಟು ಸಲ ನೀವು? ಹೈದರಾಬಾದ್ನ ಟ್ರಾಫಿಕ್ ಮುಳುಗ್ತದ. ನಮ್ಮವ್ರಿಗೆ ನಮ್ಮ ರಾಜ್ಯವನ್ನೇ ನಮ್ಮನ್ನು ಟೀಕೆ ಮಾಡಿದ್ರೆ ಏನು ಬರ್ತದೆ ನಿಮಗೆ? ಭಾಳ ಜನ ಅದಾರಂಥವ್ರು. ಅದಕ್ಕೆ ನಮ್ಮ ಪ್ರಿಯಾಂಕರಿಗೆ ಅವರು ಉತ್ತರ ಕೊಡ್ತಿರ್ತಾರೆ ಅವಾಗ. ಬಳ್ಳುಬ್ಬಿ ಅವರೇ 24 ಲಕ್ಷ ಕೊಟ್ಟಿದ್ರಿ
ನಾನೇ ಹೋಗಿ ಇದನ್ನು ಮಾಡಿದ್ದೆ ಅವತ್ತು. ಎಲ್ಲಿ ಬೊಮ್ಮಾಯಿ ಇರಿದಾಗ ಸನ್ಮಾನ್ಯ ಅಂದಿನ ನೀರಾವರಿ ಸಚಿವರು ಕಾರಜೋಳ ಅವರು ಆ ಗಲಗಲೆ ಫಂಕ್ಷನ್ನಾಗ ನಾನೇ ಒಂದು ಉತ್ತರ ಕೊಟ್ಟವ. ತೆಗೆದು ನೋಡಿ ವಿಡಿಯೋ ಇರುತ್ತಲ್ಲ, ಏನದಂದ್ರೆ ಅದು ಏನು ಗೊತ್ತಾ, 6 ಲಕ್ಷ ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ, 4 ಪಟ್ಟು ಅಂದರೆ ಎಷ್ಟಾಗುತ್ತಾ, 24 ಲಕ್ಷ ಆಗುತ್ತೆ. ಆ 24 ಲಕ್ಷ ಕನ್ಸೆಂಟ್ ಅಂತದು. ನಿಮಗೆ ಹಕ್ಕಲಿಂದ ಏನು ರೈಟ್ಲಿಂದ ನಿಮಗೇನು ಸಿಗ್ತಲ್ಲ ಅದನ್ನೇ ಕನ್ಸೆಂಟ್ ಮಾಡಿದ್ರು ಇವರು. ನಾ ಬೊಮ್ಮಾಯಿಯವ್ರಿಗೆ ಹೇಳಿದೆ, ಏನು ಗೊತ್ತಿಲ್ಲದು ಅಂದರು, ಹಿಂಗೆ ಮಾಡಿದಾರ ಅಂದರು, ಇದು ತಪ್ಪಲ್ಲ ಇದು ಅಂದರು. ಅಲ್ಲೇ ಸ್ಟೇಜ್ ಮ್ಯಾಗೆ ನಾ ಹೇಳಿದೆ, ಏನು ಹೇಳಿದೆ ಸ್ಟೇಜ್ ಮ್ಯಾಗ, ನಿಮಗೇನು ಹಕ್ಕನಾಗ ಸಿಗೋದು ಅದನ್ನೇ ಇವ್ರು ಕನ್ಸೆಂಟ್ ಮಾಡ್ಯಾರ. 24 ಲಕ್ಷ ಸಿಗೋತ್ತಿಗೆ 30 ಲಕ್ಷ ಮಾಡಿದ್ರೆ ಅದು ಕನ್ಸೆಂಟ್ ಆಗ್ತಿತ್ತು, 1-5 ಲಕ್ಷ ಜಾಸ್ತಿ ಕೊಟ್ಟಿದ್ದಪ್ಪ ಕನ್ಸೆಂಟ್ ಅಂತಿದ್ದೀವಿ. ನಿಮಗೆ ಹಕ್ಕಲೆ ಸಿಗೋದನ್ನು ನೀವು ಕನ್ಸೆಂಟ್ ಅಂದ್ರೆ ಅದನ್ನೇ ನೀವು ಫ್ರೀಜ್ ಮಾಡಿ ಅದನ್ನೇ ಕ್ಯಾಪ್ ಮಾಡಿ. ಅವಾಗ ನಾನು ಹೇಳಿದ್ದೆ, ಇದು 24 ಲಕ್ಷ ಯಾರು ಒಪ್ಕೊಳಕ್ಕೆ ಹೋಗ್ಬೇಡ್ರಿ, ಇದು ನಿಮ್ಮ ಒಪ್ಕೊಳ್ತಿರ್ಲಿಲ್ಲ ಬಿಡೋ, ಜನ ಒಪ್ಕೊಳ್ತಿರ್ಲಿಲ್ಲ. 24 ಲಕ್ಷ ಅದು ನಿಮ್ಮ ಏನು ಹಕ್ಕು, ಅದು ಲ್ಯಾಂಡ್ ಎಕ್ವಿಷನ್ ಪ್ರಕಾರ ನಿಮ್ಮದು ಆ್ಯಕ್ಟ್ ಪ್ರಕಾರ ನಿಮ್ಮ ಹಕ್ಕು. ಆ ಹಕ್ಕನ್ನು ಇರೋದು ಅದನ್ನು ಕನ್ಸೆಂಟ್ ಆ್ಯಕ್ಟ್ ಪರಿವರ್ತನೆ ಮಾಡ್ತಾಯಿದ್ದಾರೆ, ಅದು ಆಗ್ಲಾರ್ದಂತ ನಾನು ಅವತ್ತೇ ಹೇಳಿದೆ. ನೀವು ಮಾಡಿದರೆ ಒಳ್ಳೆಯದು, ಮಾಡಲಿಕ್ಕೆ ಮುಂದೆ ನಮ್ಮ ಸರ್ಕಾರ ಬರ್ತದೆ. ಒಬ್ಬ ಮುಖ್ಯಮಂತ್ರಿ, ಅಂದಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವ್ರ ಮುಂದೆ ಎಲ್ಲರ ಮುಂದೆ ನನ್ನ ಮತಕ್ಷತೆ ಹೇಳಿದ್ದೆ ನಾನು, ನೀವು ಮಾಡಿರಿ ಒಳ್ಳೆಯದು, ಮಾಡಲಿಕ್ಕಂದ್ರೆ ನಾವು ಮುಂದೆ ಬರ್ತೀವಿ ಅಂತ ಹೇಳಿದೆ ನಾನು. ಈಗ ನಾವು ಮುಂದೆ ಬಂದಿದ್ದೀವಿ, ನಾವು ಮಾಡಿದ್ದೀವಿ.